ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ಮತ್ತೆ ಎಲ್ಲ ಹೇಗಿದ್ದೀರಾ, ಏನು ಸಮಾಚಾರ? ನಾನಂತೂ ಮಸ್ತಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಮತ್ತು ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ರೋಡಿಂದ ಗಾಯ್ಸ್. ಫೈನಲಿ ಮಳೆ ಬಂದು ನಿಂತೈತೆ. ಆವಾಗಲೇ ಮಳೆ ಬರ್ತಿತ್ತು ಅಂದ್ಬಿಟ್ಟು ಈ ಗಾಡಿನ ಇಲ್ಲ ಸೈಡ್ಗೆ ಹಾಕೊಂಡು ನಿಂತಿದೆ. ಇವಾಗ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗಬೇಕು. ಎಲ್ಲ ಒಂದು ಕಡೆಗೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಏನು ಅಂತ ಹೇಳ್ತೀನಿ ಗಾಯ್ಸ್. ಈಗ ಇಲ್ಲಿಂದ ಗಾಡಿ ಎತ್ಕೊಂಡು ಸೀದಾ ನಮ್ಮ ಫ್ರೆಂಡ್ ಮನೆ ಹತ್ರ ಹೊರಡುವ ಗಾಯ್ಸ್. ಆಲ್ರೆಡಿ ಟೈಮ್ ಆಗೈತೆ, 2 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ನೋಡಿದ್ರೆ ಆಲ್ರೆಡಿ ಈಗ 2 ಗಂಟೆ ಆಗೋಗೈತೆ, 2 ಕಾಲು ಆಗೋಗೈತೆ. ಎಷ್ಟೊತ್ತು ಹೊರಡ್ತೀವೋ ಏನೋ ಗೊತ್ತಿಲ್ಲ ಗಾಯ್ಸ್. ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಪೂರ್ತಿ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗಾಯ್ಸ್. ವೀಡಿಯೋ ಮಾತ್ರ ಮಸ್ತಾಗಿರುತ್ತೆ, ನೋಡಿ ಕೊನೆವರೆಗೂ. ಈಗ ನನ್ನ ಗಾಡಿನ ಎತ್ಕೊಂಡು ಈಗ ಸೀದಾ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ಬೇಕು ಗಾಯ್ಸ್. ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬರ್ತೀನಿ ಅಂತ ಹೇಳೋರೆ. ಆಲ್ರೆಡಿ ಲೇಟ್ ಆಗಿಬಿಡೈತೆ. ಈ ಮಳೆ ನೋಡಿದ್ರೆ ಬರ್ತೈತೆ, ನಿಂತ್ಕೊತೈತೆ. ಏನು ಮಾಡೋದೇನೋ ಗೊತ್ತಿಲ್ಲ. ಹೆಲ್ಮೆಟ್ ಬೇರೆ ತಂದಿಲ್ಲ, ನೋಡುವ. ಈಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಗಾಯ್ಸ್. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ಬಂದ ಮೇಲೆ. ಲೆಟ್ಸ್ ಗೋ ಗಾಯ್ಸ್. ಎಲ್ಲ ಬಂದರು, ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿ ಕಿರಣ, ಹಾಯ್. ಮನೋಜು, ಹಾಯ್. ಆಯಿತು, ಅದೇ ಅವ್ರಿಗೆ ಹೋಗ್ತಾರೆ. ಅಣ್ಣ ತುಂಬಿರೋ, ಹೋಗ ಅಣ್ಣ. ಹಾಯ್ ಅಣ್ಣ. ನಾವು ನಿಮ್ಮ ಮಗ ಎದ್ರಕೊಂಬಿಟ್ಟ ಗಾಯ್ಸ್. ನಮ್ಮ ಕಾಲೇಜು ಇದೇ ಕಾಲೇಜು ಓದಿದ್ದು, ಮಹಾಜನ ಕಾಲೇಜು ಇದೇ ನಮ್ಮ ಕಾಲೇಜು. ಅದನ್ನೇ ಹೇಳ್ತಾ ಇದ್ದೀನಿ, ಇಲ್ಲೇ ಓದಿದ್ದು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಗಾಯ್ಸ್. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಇವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇದು 3ನೇ ಆಷಾಢ ಶುಕ್ರವಾರ. ಫಸ್ಟ್ ವೀಕು ನಾನು ಒಬ್ಬನೇ ಹೋಗಿದ್ದೆ, ಸೆಕೆಂಡ್ ವೀಕ್ ಯಾರೂ ಹೋಗಿಲ್ಲ. ಈಗ 3ನೇ ವೀಕು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಗಾಯ್ಸ್. ಪೂರ್ತಿ ವಿಡಿಯೋ ನೋಡಿ. ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು ಫುಲ್ ಕ್ವಾಟ್ಲೆ, ಮಸ್ತು ಮಜಾ ಎಲ್ಲ ಇದ್ದೇ ಇರುತ್ತೆ. ಫ್ರೆಂಡ್ಸ್ ಜೊತೆ ಹೋದ್ಮೇಲೆ ನಿಮಗೆ ಗೊತ್ತಿರುತ್ತಲ್ಲ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋದಾಗ ಯಾವ ರೀತಿ ಕ್ವಾಟ್ಲೆಗಳು, ಕಿರ್ಚಾಟ, ಕೂಗಾಟಗಳೆಲ್ಲ ಇರುತ್ತೆ ಅಂತ. ಈಗ ನಾವು ನಮ್ಮ ಫ್ರೆಂಡ್ಸ್ಗಳು ಹೋಗ್ತಾ ಇದ್ದೀವಿ. ಇನ್ನು ಲೈನಲ್ಲಿ ಎಷ್ಟು ಕೂಗಾಟ, ಕಿರ್ಚಾಟ, ಕ್ವಾಟ್ಲೆಗಳಿರುತ್ತೋ ಏನೋ ಗೊತ್ತಿಲ್ಲ, ಎಲ್ಲ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋ ನೋಡಿ ಗಾಯ್ಸ್. ವಿಡಿಯೋ ಮಾತ್ರ ಮಸ್ತಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದಲ್ವ, ಅದಕ್ಕೆ ನಾನು ನಿಮಗೆ ಇನ್ನು ಡೈರೆಕ್ಟ್ ಹೆಲಿಪ್ಯಾಡ್ ಹತ್ರ ಸಿಗ್ತೀನಿ ಗಾಯ್ಸ್. ಫೈನಲಿ ಈಗ ಹೆಲಿಪ್ಯಾಡ್ ಹತ್ರ ಬಂದಿದ್ದೀವಿ. ಲಲಿತ್ ಮಾಲ್ ಮುಂದೆ ಬಂದಿದ್ದೀವಿ ಗಾಯ್ಸ್. ಪಾರ್ಕಿಂಗ್ ಹತ್ರ ಇಲ್ಲಿ ಸ್ಕೂಟ್ರು ಪಾರ್ಕಿಂಗು, ಆ ಕಡೆ ಕಾರ್ ಪಾರ್ಕಿಂಗು, ಅದು ಉಚಿತ ಎಂಟ್ರೆನ್ಸ್. ಆ ಕಡೆ 300, ಆ ಕಡೆ 2000 ಅಲ್ಲೇ ಐತೆ. ಎಲ್ಲ ಅಣ್ಣ ಧರ್ಮಣ್ಣ, ಹಾಯ್. ಸ್ಟಾರ್ಟ್ ಮಾಡೋದು ನೀವು ಬ್ಲಾಗ್ನ ಅಣ್ಣ? ಇವಾಗ ಸ್ಟಾರ್ಟ್ ಮಾಡ್ತಾರೆ ಬ್ಲಾಗ್ನ. ರೋಡಲ್ಲಿ ಬರ್ತಾ ಫುಲ್ ಕ್ವಾಟ್ಲೆ ಇತ್ತು. ಅವನು ಮತ್ತು ಇವನು, ಕಿರಣನು ಮತ್ತು ಧರ್ಮಂದು. ಏನು ಕ್ವಾಟ್ಲೆ ಮಾಡಿದ್ರೆ ಏನೋ ಗೊತ್ತಿಲ್ಲ. ರೋಡಲ್ಲಿ ಬರ್ತಾ ಫುಲ್ ಕ್ವಾಟ್ಲೆ, ಫುಲ್ಲು ಕ್ವಾಟ್ಲೆ. ಏನಾ ಹಾಂ? ಏಯ್ ಬುಡ ಈಗ ಬುಡ ಆಯ್ತು. ಈಗ ಬಾಬೋದ ಲೈನ್ಗೆ ಸ್ಲಿಪ್ಪರ್ ಇಲ್ಲಿ ಬಿಡೋದು ಬೇಡ, ಮೇಲೆ ಬಿಡೋದ ಇಂದ ಫುಲ್ ಕ್ವಾಟ್ಲೆನಾ ಬರ್ಬೇಕಾರೆ ರೋಡಲ್ಲಿ. ಸ್ಪಾನ್ಸರ್ಸ್ ಕೊಟ್ಟಿರೋ ಬೈಕ್ಗಳಲ್ಲ ಅವಂದಲ್ಲ, ಅದಲ್ಲ ಮಾತಾಡ್ಬೇಕಲ್ಲ. ಇದ್ರಲ್ಲಿ ಮಾತಾಡಿದಷ್ಟು ಕೇಳಲ್ಲ ಅದರಲ್ಲಿ. ಅದು 2000 ಟಿಕೆಟ್, 2000 ಅದು 300, ಇದು ಉಚಿತ. ಅಲ್ಲೊಂದು 3 ಲೈನ್ ಐತೆ. ನಾನು ಫಸ್ಟ್ ವಾರ ಬಂದಾಗ ಇಷ್ಟು ಜನನೂ ಇರಲಿಲ್ಲ. ಇವಾಗ ನೋಡಿದ್ರೆ ಒಂದು 3 ಲೈನ್ ಜನ ಅವರೇ. ಇನ್ನು ಮೇಲ್ಗಡೆ ಇನ್ನೆಷ್ಟು ಜನ ಅವರ ಏನೋ ನೋಡುವ. ಹೋಗ್ತಾ ಇದ್ದೀವಿ. ಓಹೋ, ಇಲ್ಲೇ ಉಚಿತ ಆಗಿ ತುಂಬ ರಶ್ ಐತೆ. ಇಲ್ಲ ಅದೊಂದು ಸಪ್ರೇಟ್, ಇದೊಂದು ಸಪ್ರೇಟು. ಅದು 300 ರೂಪಾಯಿ ಟಿಕೆಟ್ ಅನ್ನೋದು. ಅಲ್ಲೂ ಹೋಗ್ಬೋದು, ಇಲ್ಲೂ ಹೋಗ್ಬೋದು. ಬಾ ಗಾಯ್ಸ್, ಅಲ್ಲೂ ಐತೆ 2 ಲೈನು, ಇಲ್ಲೂ ಐತೆ 2 ಲೈನು. ಇವನು ಇವಾಗ ಸ್ಟಾರ್ಟ್ ಮಾಡ್ದ ಬ್ಲಾಗ್ನ. ಇವನು ಬ್ಲಾಗ್ ಮಾಡಿದಂಗೆ ಮೈಕೆಲ್ಲ ಕಿತ್ ಮಡಿಕೊಂಬಿಟ್ಟವ್ನು ಇವನ್ನ. ನೋಡಿ ಅವ್ನು ಮೈಕ್ ಕಿತ್ಕೊಳ್ಳೋದೈತೆ, ಜಗಳ ಆಡ್ತಾವ್. ಇಲ್ಲ ಮೈಕು ದೇವ್ರ ದರ್ಶನ ಮಾಡ್ಕೊಬಿಡಿ. ಡಿಸ್ಪ್ಲೇಲಿ ಹಾಕೋರೆ ಮೇಲ್ಗಡೆ, ಏನು ಹಾಕೋರೆ ಅದನ್ನೇ ಇಲ್ಲೇ ಡಿಸ್ಪ್ಲೇಲಿ ಹಾಕೋರೆ. ಇಲ್ಲೇ ದರ್ಶನ ಮಾಡ್ಕೊಬಿಡಿ ಗಾಯ್ಸ್. ಅಷ್ಟೊಂದು ಕ್ಲೀನಾಗಿ ಕಾಣಲ್ಲ. ಆಲ್ರೆಡಿ 3 ಇಂದ 4 ಲೈನ್ ನಿಂತೈತೆ. ನಾನು ಫಸ್ಟ್ ವೀಕ್ ಬಂದಾಗ ಇಷ್ಟು ಚೆನ್ನಾಗಿ ಇರಲಿಲ್ಲ. ಇನ್ನು ಬಸ್ ಬೇರೆ ಬಂದಿಲ್ಲ. ಇನ್ನು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ನಾವು ಮೇಲಕ್ಕೆ ಹೋಗೋಕ್ಕೆ ಇನ್ನು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಇನ್ನು
ಆ ಕಡೆ 300 ರೂಪಾಯಿ ಅವ್ರಿಗೆ ಬಿಟ್ಟು ಕಳಿಸ್ತಾರೆ, ಈ ಕಡೆ ಉಚಿತದವ್ರಿಗೆ ಇನ್ನೂ ಬಿಡ್ತಾನೆ ಇಲ್ಲ. ಇಲ್ಲಿ 3 ಇಂದ 4 ಏನು ಆಗೈತೆ, ಯಾವಾಗ ಬಿಡ್ತಾರೆ ಒಂದ್ರೂ ಗೊತ್ತಿಲ್ಲ. ಮಕ್ಕಳು ಬ್ಲಾಗ್ ಮಾಡ್ಕೊಂಡು ಬ್ಲಾಗ್ ಮಾಡಿರೋದನ್ನ ಮಾತಾಡ್ತಾ ನೋಡ್ತಾ ನಿಂತವ್ರು ಇಲ್ಲಿ ನೋಡಿ. ಲೈನಲ್ಲಿ ನನ್ನ ಫೋನಲ್ಲೂ ರೆಕಾರ್ಡ್ ಆಗೈತೆ, ಈಗ ಹಾಕ್ತೀನಿ. ಅವ್ನು ಬ್ಲಾಗ್ ಮಾಡಿರೋದನ್ನ ಎಲ್ಲ ಈ ರೇಂಜಿಗೆ ನೋಡ್ತವ್ರೆ, ನೀವು ನೋಡ್ಕೊಂಬಿಡಿ. ನೆಕ್ಸ್ಟ್ ಈಗ ಲೈನಲ್ಲಿ ಕ್ವಾಟ್ಲೆ ಮಾಡ್ತಾವ್ರೆ. ಫ್ರೆಂಡ್ಸ್ ಜೊತೆ ಬಂದರೆ ಇದೇನೆ. ಇನ್ನು ಎಷ್ಟೊತ್ತಾಗುತ್ತಾ ಏನೋ ಒಂದು ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಇವತ್ತು ಏನಾಗುತ್ತೆ ಏನೋ ಗೊತ್ತಿಲ್ಲ. ಬಸ್ ಬಂತು, ಈ ಬಸ್ಗೆ ಜನ ಬಿಡ್ತಾರೋ ಏನೋ ಒಂದು ಗೊತ್ತಿಲ್ಲ. ನಾನು ಫಸ್ಟ್ ವೀಕ್ ಬಂದಾಗ ಆರಾಮಾಗಿ ಹೋಗಿದ್ದೆ, ಇಷ್ಟೊಂದು ಜನನೇ ಇರಲಿಲ್ಲ. ಬಿಡ್ತವ್ರೆ, ನೋಡುವ ಹೋಗೋದಾಗ ಗಾಯ್ಸ್. ಇನ್ನು ನಾನು ನಿಮಗೆ ಬಸ್ ಹತ್ತದ ಮೇಲೆ ಸಿಗ್ತೀನಿ. ಸ್ವಲ್ಪ ಒಳ್ಳೆ ವ್ಯೂ ಸಿಗ್ತೈತೆ. ಬಸ್ ಹತ್ತಿದ್ದೀವಿ ಈಗ, ಇಬ್ಬರು ಹಿಂದ್ಗಡೆ, ನಾನು 4 ಜನ ಮುಂದೆ ನಿಂತಿದ್ದೀವಿ. ಫೈನಲಿ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಧರ್ಮಣ ಮುಂದೆ ಅವರಿಬ್ಬರು ಹಿಂದೆ ಸಿಗಾಕೊಂಡು 4 ಜನ ಮುಂದೆ ಇದ್ದೀವಿ. ಕೇಳ್ಕೊಂತವನೇ ಅದಕ್ಕೆ ಫೋನ್ ಮಾಡಿ. ಲೆಟ್ಸ್ ಗೋ ಗಾಯ್ಸ್, ಹೋಗ್ತಾ ಇದ್ದೀವಿ. ಇಲ್ಲೇ ಇಷ್ಟೊಂದು ರಶ್ ಐತೆ, ಇನ್ನು ಮೇಲ್ಗಡೆ ಇನ್ನು ಎಷ್ಟು ರಶ್ ಐತಾ ಏನೋ ಒಂದು ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗಾಯ್ಸ್. ಫೈನಲಿ ಮೇಲೆ ಬಂದು ಮಳೆ ಬೇರೆ ಸ್ಟಾರ್ಟ್ ಆಯಿತು. ಇದೇ ಬಸ್ಸಲ್ಲಿ ಬಂದು ಹೋಗೋದ. ಇದೇ ವಿಚಿತ್ರ ಲೈನ್ ಇದೇನೆ, ಮೇಲೆ ಹೋಗಂಗಿಲ್ಲ. ಇಲ್ಲಿ ಗಾಯ್ಸ್ ಫ್ರೆಂಡ್ಸ್ ಜೊತೆ ಬಂದರೆ ಇದೇ ಕ್ವಾಟ್ಲೆ ಮಾಡ್ತಾರೆ ನಿಂತವ್ರೆ ಇಲ್ಲಿ. ನಮ್ಗೆ ಒಳ್ಳೆ ಕಂಟೆಂಟ್ ಸಿಗ್ತೈತೆ ಬ್ಲಾಗಲ್ಲಿ. ಬರ ಚೀಟಿ ಇಸ್ಕೊಂಡ ಹುಷಾರು ಮಾಡೋಣ, ಚೀಟಿ ಸ್ಲಿಪ್ಪರ್ ಇಲ್ಲ ಅಂದರೆ ಗೋವಿಂದ. ಎಡ್ಸ್ಕೋ ಗಾಯ್ಸ್, ಲೈನ್ಗೆ ಹೋಗ್ತಾ ಇದ್ದೀವಿ ಈಗ. ನೋಡುವ, ಮಳೆ ಬೇರೆ ಬರ್ತೈತೆ. ನಿಧಾನ. ಲೆಟ್ಸ್ ಗೋ. ಇಲ್ಲೇ ಉಚಿತ ಇಲ್ಲೇ ಗಾಯ್ಸ್. ಆ ಕಡೆ ಹೋದರೆ 300, 2000 ಆ ಕಡೆ, ಈ ಕಡೆ ಉಚಿತ ಗಾಯ್ಸ್. ಲೈನ್ಗೆ ಬೇಗ ಹೋಗೋದು ಅಂದ್ಬಿಟ್ಟು ಓಡ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ. ಇಲ್ಲಿ ಒಂದೊಂದು ಲೋಟ ಬಾದಾಮ್ ಹಾಲು ಕಲ್ಸಕ್ರೆ ತಿನ್ಕೊಂಡು ಹೋಗ್ತಾ ಇರೋದು ಎನರ್ಜಿಗೆ. ಕೊಡ್ತಾರ ಕುಡಿಯಲ್ವಾ ಗಾಯ್ಸ್? ಅಲ್ಲಿ ಕಲ್ಸಕ್ರೆ ಬಾದಾಮಿ ಹಾಲು ಇಸ್ಕೊಂಡು ಹುಡ್ಕೊಂಡು ಹೋಗ್ಬೇಕೀಗ, ಎನರ್ಜಿ ಬರಲಿ ಅಂದ್ಬಿಟ್ಟು ಕೊಡ್ತಾರೆ. ಲೈನಲ್ಲಿ ಹೋಗ್ತಾ ನಿಂತ್ಕೊಬೇಕಲ್ಲ ಮುಂದೆ, ಅದಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಎಷ್ಟು ಜನ ಅವರು ಏನೋ ಒಂದು ಗೊತ್ತಿಲ್ಲ. ಇವ್ರು ಯಾರು ಕುಡಿತಾ ಇಲ್ಲ. 3 ಜನ ಇಸ್ಕೊಂಡು 3 ಜನ ಇಸ್ಕೊಂಡಿಲ್ಲ. ಎಡ್ಸ್ಕೋ ಗಾಯ್ಸ್, ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೂ ಕ್ವಾಟ್ಲೆ ಇರ್ತದೆ ಲೈನಲ್ಲಿ, ಹೋಗುವ. ಲೈನ್ಗಾರದ ಅಂತವ್ರೆ. ಆಮೇಲೆ ಟಿಕೆಟ್ ಕೊಡಿ ಅಂದ್ರೆ ಏನು ಮಾಡೋದ ಮುಂದೆ? ಬೇಡ, ಸುಮ್ಮನೆ ನೀಡಿ. ಆ ಕಡೆ 300 ರುಪೀಸ್ ಅವ್ರಿಗೆ, ಆ ಕಡೆ ಇನ್ನು 2000 ಅವರು ಡೈರೆಕ್ಟ್ ಆಗಿಬಿಡ್ತಾರೆ. ಹೋಗ್ತಾ ಇದ್ದೀವಿ. ಮತ್ತೆ ಅಲ್ಲಿ ಸಿಗ್ತೀನಿ ಲೈನ್ ಹತ್ರ. ಬೇಗ ಹೋಗ್ಬೇಕು, ರಶ್ ಅವರೇ. ಮಳೆ ಬೇರೆ ಬರ್ತೈತೆ. ಹೋಗುವ. ನಮ್ಮ ಹಿಂಗಡೆ ಇನ್ನೊಬ್ಬ ಬ್ಲಾಗ್ ಮಾಡ್ಕೊಂಡು ಬರ್ತಾವನೆ ದಮ್ಮ. ಲೆಟ್ಸ್ಕೋ ಗಾಯ್ಸ್. ನಾವಿವತ್ತು ತೀರ್ದು ಪಕ್ಕ. ನಾನು ಫಸ್ಟ್ ವೀಕ್ ಬಂದಾಗ ಇಷ್ಟು ಜನ ಇರಲಿಲ್ಲ ಗುರು. ಇಲ್ಲಿಂದ ಬಿಟ್ಟು ಅಲ್ಲಿವರೆಗೂ ಹೋಗ್ಬಿಟ್ಟಿದೆ. ಈ ವಾರ ಗೋವಿಂದ ಇರಬೇಕು 300 ರೂಪಾಯಿನ. ದೇವ್ರು ನೋಡೋಕ್ಕಾಗಲ್ಲ. ಇಲ್ಲಿಂದ ಮಾಮೂಲಿ ಅಂಗಡಿ ಸುತ್ತು ಅಲ್ಲೇ ಸುತ್ತಂಗಿಲ್ಲ. ಇದೆ ಡೈರೆಕ್ಟ್ ಹಿಂಗೆ ಹೋಯ್ತಾರದ ಡೈರೆಕ್ಟ್ ದೇವಸ್ಥಾನ. ಹಿಂಗೆ ಹೋದ್ರೇ ಡೈರೆಕ್ಟ್ ದೇವಸ್ಥಾನ. ಇನ್ನು ಎಷ್ಟೊತ್ತಾಗುತ್ತಾ ಏನೋ ಒಂದು ಗೊತ್ತಿಲ್ಲ, ನೋಡೋದ. ನಾನು ಫಸ್ಟ್ ವೀಕ್ ಬಂದಾಗ ಇದೆಲ್ಲ ದಾಟಿ ಅದೆಲ್ಲ ದಾಟಿ ಸೀದಾ ಅಂಗಡಿ ಹತ್ರ ನಿಂತಿದೆ. ಈ ವೀಕ್ ಇನ್ನು ಎಷ್ಟೊತ್ತಾಗುತ್ತೆ 300 ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 300 ರೂಪಾಯಿ ಟಿಕೆಟ್ ಅಲ್ಲ, ಫ್ರೀ ಅಂತೆ ಕಳಿಸಿದ್ರು. ಅಲ್ಲಿ ನುಗ್ತಾವ್ರೆ.
ಬಿಡೋ ನಾವು ಮುಂದೆ ಬರಲ್ವಾ? ಸುಮ್ಮೀರ ಪಾಪ ಬಿಟ್ಬೇಡಿ ಕರ್ಕೊಂಡೆ ಬಿಟ್ರು ಓಡ್ರ ಏ ಈ ಕಡೆ ಓಡ್ ಅಲ್ಲಿ ಓಡ್ಬೇಕು ತಾನೆ ಓಡ ಇಷ್ಟೇ ದೂರ ಇರೋಲ್ಲಿ ಗಾಯ್ಸ್ ಓಡ್ತಾ ಇದೀವಿ. ಈ ಆಂಟಿ ಇದೀರಿ ಯಾವ ಲೈನಲ್ಲಿ ಹೋಯ್ತಾವ್ರ ಏನೋ ಗೊತ್ತಿಲ್ಲ. ಇಷ್ಟೇ ದೂರ ಹಾಂ ಇಷ್ಟೇ ದೂರ ಆಂಟಿ ಇದೀರು ಫೈರ್ ಎಕ್ಸಿಟಲ್ಲಿ ಹೊಡೆದಂಗೆ ಓಡ್ತಾವ್ರೆ. ಎರ ಬೇರೆ ಬಿದ್ದಿ 3 ಜನ ಫೈರ್ ಎಕ್ಸಿಟಲ್ಲಿ ಐತಾರ ಕಣವರು. ಇಲ್ಲೇ ಬಂದು ನಿಂತ್ಕೊಂಡ ಇಲ್ಲಿ ಇನ್ನು ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ. ಅಂಕಲ್ ಬಿಡ್ತಾ ಇಲ್ಲ, ಅಲ್ಲಿ ಲಾಕ್ ಮಾಡ್ಕೊಂಡ್ರು ಅವ್ರನ್ನ. ಬಿಡ್ತಾರ ಇಲ್ಲೂ ಆಗುತ್ತಿಲ್ಲ. ಒಂದು ಟೋಪಿ ಮಿಸ್ ಆಗಿದೆ ಗೈಸ್ ಇಲ್ಲಿ ಬೆಟ್ಟದಲ್ಲಿ. ಅಣ್ಣ ಗಾಯ್ಸ್ ಲೈನಲ್ಲಿ ಒಳ್ಳೆ ನೀನೇ ಸಗಲ ಕಾಣಿಸ್ತಾ ಇರೋದು ಕ್ಲೋಸಪ್ ಅಲ್ಲಿ ಬುರ್ಡೆ. ಪುನಃ ಇನ್ನು ಮುಂದೆ ಹೋಗಿ ಎಷ್ಟೊತ್ತು ನಿಂತ್ಕೋಬೇಕು ಗೊತ್ತಿಲ್ಲ. ಇಲ್ಲ ಈ ಕೊಟ್ರ ಟೋಪಿ ಸಿಕ್ತು, ಯಾರ್ದೋ ಟವಲ್ಲು, ಓಸಿ ಟವಲ್ಲು ನಡಿಲ್ಲ. ಬಾಬಾ ಹೋಗಲ್ಲ. ಈ ಲೈನ್ ಪಕ್ಕದ ಲೈನ್ ವರ್ಷ ಆಗೈತೆ, ಈ ಲೈನ್ ಸ್ವಲ್ಪ ಕಮ್ಮಿ ಐತೆ. ಇದೇ ಪಾರ್ಕಿಂಗು ನಾರ್ಮಲ್ ಡೇಸಲ್ಲಿ ಬಂದರೆ ಗಾಯ್ಸ್ ಬ್ಯಾಚ್ ಬಿಡ್ತಾ ಇರೋದು. ಇವಾಗ ಇಲ್ಲೊಂದು ಬ್ಯಾಚ್ ಬಿಟ್ಟವ್ರೆ, ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ನಿಂತವ್ರೆ ಲೈನಲ್ಲಿ. ಒಳ್ಳೆ ಸ್ಪೆಷಾಲಿಟೀಸ್ ಮಾಡವ್ರೆ ಚೆನ್ನಾಗಿ. ಈ ಸತಿ ಫಸ್ಟ್ ವೀಕು ಜಾಸ್ತಿ ಗಜಿಬಿಜಿ ಆಗಿತ್ತು ಅಂದ್ಬಿಟ್ಟು, ತೊಂದರೆ ಆಗಿತ್ತು ಅಂದ್ಬಿಟ್ಟು ಈ ಸತಿ ಎಲ್ಲರನ್ನೂ ಬ್ಯಾಚ್ ಮಾಡಿ ಬ್ಯಾಚ್ ವೈಸ್ ಅಂದರೆ ಸಪ್ರೇಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಬ್ಯಾಚ್ ಕಳಿಸ್ತವ್ರೆ ಅಂತ. ಲಾಸ್ಟ್ ಟೈಮು ಗುಂಪಲ್ಲಿ ಕಳಿಸ್ತಾ ಇದ್ರು, ಅದಕ್ಕೆ ಈ ಸತಿ ಸಪ್ರೇಟಾಗಿ ಬ್ಯಾಚ್ ಕಳಿಸ್ತವ್ರೆ ಗಾಯ್ಸ್. ಒಳ್ಳೆ ಆರಾಮಾಗಿ ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ನಿಂತವ್ರೆ ಇಲ್ಲಿ. ಇನ್ನು 1 ಅವರ್ 2 ಅವರ್ ಆಗುತ್ತಂತೆ ದರ್ಶನ ಮಾಡೋಕ್ಕೆ. ನೋಡೋದ ಇನ್ನು ಎಷ್ಟೊತ್ತಾಗುತ್ತೆ ಏನು ಅಂತ ಲೈನಲ್ಲಿ ನಿಂತ್ಕೊಂಡು ಫುಲ್ಲು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಹುಡುಗ ನಾನು ವೀಡಿಯೋ ಮಾಡ್ತಾರೆ, ನೆಗಾಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಇವನು ದರ್ಬಾರ್ ಹೊಚ್ಕೆದ್ಬಿಟ್ಟವನೆ, ಕೂಗಾದರೆ ಸಾಕು ಕೂಗ್ತಾರೆ. ಅಣ್ಣ ಸೈಲೆಂಟು, ಮದುವೆ ಆಗ್ಬಿಟ್ಟು ಫೋನ್ ನೋಡ್ಕೊಂಡು ಸೈಲೆಂಟಾಗಿ ನಿಂತವನೆ. ನೋಡ್ಲ ಕಿಸಿ ಅವನಿಗೆ ಹೆಂಗೆ ಕಿಸಿತಾನೆ, ಖುಷಿ ಅವನಿಗೆ ಒಳ್ಳೊಳಗೇನೆ. ಅವ್ನು ಬಿಡು, ಅವ್ನು ಲವರ್ ಬಾಯ್ ಅವನು. ಹಾಂ ಲವರ್ ಬಾಯ್ ಅಣ್ಣ, ಲವರ್ ಬಾಯ್ ಹೊಸ್ದಾಗಿ ಲವಲ್ ಬಿದ್ದವ್ರೆ ಅಣ್ಣ. ಹಾಂ ಈ ಸತಿ ಲವಲ್ ಬಿದ್ಮೇಲೆ ಎಷ್ಟತಿ ಬಿದ್ದವ್ರು ಅಂತ ಕೇಳ್ಬೇಕಾ? ಲವಲ್ ಬಿದ್ಮೇಲೆ ಎಷ್ಟತಿ ಬಿದ್ದವ್ರು ಅಂತ ಕೇಳ್ಬೇಕಾ? ಇಲ್ಲ ಹಂಗ ಕೇಳು. ಅವ್ನು ಫೋನ್ ಅಂತ ಕಣ. ಚಾರ್ಜ್ ಇಲ್ಲ ಕಣ. ಮೈಕ್ ಇಟ್ಕೊಂಡು ಅಲ್ಲೇ ಲೇಡೀಸ್ ಜಗಳ ನಡೀತಿದೆ. ಅವನು ನಗಾಡ್ತಾರ ಅದ್ ನೋಡಿದ್ರೆ ಅದು ಮಾತುಕತೆ ಏನೂ ಇಲ್ಲ. ಇವೊಂದು ಸುಮ್ಮನೆ ನಿಂತವನೇ ಲೈನಲ್ಲಿ. ಮಾತಾಡು, ಸುಮ್ಮನೆ ನಿಂತವನೇ ಅಷ್ಟೇ. ಇನ್ನು ಬಿಟ್ಟರು ಲೈನು ಮೂವ್ ಆಗ್ತೈತೆ. ಬ್ಯಾಚ್ ಬಿಡ್ತಾವ್ರೆ, ಒಳ್ಳೆ ಯೂಸ್ ಐತೈತೆ. ಈಗ ನಾವೇ ಲಾಸ್ಟಲ್ಲಿ ಇದ್ದೀವಿ, ಫ್ರೀಯಾಗಿ ನಿಂತಿದ್ದೀನಿ ನಾನು. ಯೂಸ್ ಐತೈತೆ. ಸುಮ್ಮನಿರ ಎಳಿಬೇಡ. ಹೋಗ್ತಾ ಇದ್ದೀವಿ ಲೈನಲ್ಲಿ. ಇನ್ನು 1-2 ಅವರ್ ದರ್ಶನ ಆಗುತ್ತಂತೆ. ಹೋಗುವಾಗ ಇಷ್ಟು ನೋಡುವ ಹಿಂಗೆ ಲೈನಲ್ಲಿ ಹೋಗ್ತಾ ಫುಲ್ಲು ಪಾಟ್ಲೆ ಇರ್ತದೆ. ಎಂಜಾಯ್ ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮಾತ್ರ. ಲೆಟ್ಸ್ ಗೋ ಹೋಗ್ತಾ ಇದ್ದೀವಿ. ಆ ಕಡೆ 300 ರೂಪಾಯಿ ಲೈನು ನಿಂತೈತೆ. ಬಾರ ಇದ್ಯಾಕೋ ಅವ್ನು ವೀಡಿಯೋ ಮಾಡ್ಕೊಂಡು ನಿಂತಿದ್ಯಾ?
ನಮ್ಮ ಹುಡುಗ ಕುಗಿ ಸುಸ್ತಾಗಿ ನೀರು ಕುಡಿತವನೆ. ಪುನಃ ನೀರು ಕುಡ್ಕೊಂಡು ಕಿರ್ಚಾಡಕ್ಕೆ ಕೈಯತ್ತೋ ಅವ್ನ ಮಕ ಮುಚ್ಕೊಂಡು ಕೈಯತ್ತವನೆ. ಅವನೇ ನಮ್ಗೆ ಹೇಳಿದ ಈ ಕಡೆ ಲೈನಲ್ಲಿ ಹೋಗಿ ಅಂತ ನೋಡೋಣ ಪಾಪ. ಅವನೇ ನಮ್ಮ ಹಿಂದೆ ನಿಂತ್ಕೊಂಡ್ಬಿಟ್ಟವನೇ. ಇಲ್ಲೇ ಆಗೋಯ್ತು. ಅವನೇ ಹೇಳಿದ್ದು ಈ ಲೈನಲ್ಲಿ ಹೋಗ್ಬೋದು, ಈ ಲೈನಲ್ಲಿ ಬಂದು ಅವನೇ ನಮ್ಮ ಹಿಂದೆ ನಿಂತವನೆ. ನಾವೇ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಯಾವಾಗಲೂ ಹಿಂಗೂ ಆಗುತ್ತೋ ಏನೋ ಒಂದು ಗೊತ್ತಿಲ್ಲ. ಅವ್ರದ್ದು ಕಾಸ್ಟ್ ಲೈನು 300 ರೂಪಾಯಿ ಲೈನು. ಅವರು ಅಲ್ಲೇ ಹೋಗಿ ನಿಂತವ್ರೆ, ನಾವು ಇಲ್ಲೇ ನಿಂತಿದ್ದೀವಿ. ಈಗ ಇಲ್ಲಿಗೆ ಬಂದು ಒಂದು ಅರ್ಧ ಗಂಟೆ 3/4 ಗಂಟೆ ಆಯ್ತಲ್ವಾ. ಅಲ್ಲಿ ಕಿರಣ ಮಾವಿನಕಾಯಿ ಕೊಡ್ತಾರೆ. ಮಾವಿನಕಾಯಿ ಚುರ್ಮುರಿ ಒಬ್ರಿಗೆ ಚುರ್ಮುರಿ, ಒಬ್ರಿಗೆ ಮಾವಿನಕಾಯಿ. ನಿಂಗೆ ನಿನಗೆ ಚುರ್ಮುರಿ. ನಿಂಗೂ ಚುರ್ಮುರಿನಾ? ಮುರ್ಚುರಿ ನಿಂಗೆ. ಅವ್ನು ಕಾಸು ಕೊಡೋದು ಯಾರು ತಗೋಬೋದು. ಅವನು ಅಣ್ಣ ಇವತ್ತು ಶ್ರೀಮಂತರು ಇವರೇ. ಪುಣ್ಯಾತ್ಮ ಅಂದರೆ ಇವರೇ ಇವತ್ತು. ಅಣ್ಣನ ಹತ್ರ ಐಫೋನ್ ಐತೆ 15 Pro Max. ಅವರೇ ಕ್ಯಾಶಿಯರ್, ಅವರೇ ಫೈನಾನ್ಷಿಯರು, ಅವ್ರದ್ದೇನೆ ಎಲ್ಲ ಇವತ್ತು. ತಾಯಿ ಚಾಮುಂಡೇಶ್ವರಿ ಆಯುಷ್ ಅವರಿಗೆ ಕೊಟ್ಟು ನಮ್ಮ ಹುಡುಗಕ್ಕೆ ಹಿಂಗೆ ಕಾಪಾಡಿ ಎಲ್ಲೆಲ್ಲ ಕೈ ಹಾಕ್ತಾವನೆ. ಕಿರಣ ಒಂದು ಗುಡ್ ನ್ಯೂಸ್ ಹೇಳ್ತಾನೆ. ಏನಿರ್ಬೋದು ಗೆಸ್ ಮಾಡು. ಏನಿರ್ಬೋದು ಹೇಳ. ಒಂದು ಗುಡ್ ನ್ಯೂಸು ಏನಿರ್ಬೋದು ಹೇಳ. ಗುಡ್ ನ್ಯೂಸ್. ಸ್ಮೈಲ್ ಮಾಡ್ತಿದ್ದೆ ಅಂದರೆ ನಿಂದೇನಾ? ಏನೋ ಒಂದು ಗುಡ್ ನ್ಯೂಸ್ ಇದೆ ಹೇಳ. ಏನೋ ಒಂದು ಗುಡ್ ನ್ಯೂಸ್ ಏನಿರ್ಬೋದು ಹೇಳ. ಸೈಲೆಂಟ್ ಆಗಿದ್ದಾರೆ ಅಂದರೆ ಏನೋ ಒಂದು ಗುಡ್ ನ್ಯೂಸ್ ಐತೆ. ಕಿಪ್ಪಿ ಕೀರ್ತಿ ಮತ್ತೆ ಸಕ್ಸಸ್ ಆಯ್ತು. ಗೊತ್ತಾಯ್ತಾ? ನೋಡ, ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಕಿಪ್ಪಿ ಕೀರ್ತಿದು ಮತ್ತೆ ದಚ್ಚುದು ಸಕ್ಸಸ್. ಅವ್ರಿಗೂ ಗೊತ್ತು ಸಕ್ಸಸ್ ಆಗೈತೆ. ನಿಂಗೆ ಗೊತ್ತಿಲ್ವಾ? ಇವನೇನೋ ದಚ್ಚು ಇಲ್ಲೇ ಸಿಕ್ಬಿಟ್ರು. ಕಿಪ್ಪಿಯಲ್ಲಿ ನಿನಗೆ ಗೊತ್ತಿಲ್ವೇನೋ? ದಚ್ಚು ಇದು ನ್ಯಾಯನ ದಚ್ಚು ನನ್ನೇ ಬಿಟ್ಬಿಟ್ಟು ಬಂದಿದೆ ಚಾಮುಂಡಿ ಬೆಟ್ಟಕ್ಕೆ. ಕಿಪ್ಪಿ ಕೀರ್ತಿ ಗೊತ್ತಿಲ್ಲ ನಿಂಗೆ? ಕಿಪ್ಪಿ ಕೀರ್ತಿ ಬಾಯ್ ಫ್ರೆಂಡ್ ಯಾರು? ಇಲ್ಲೇ ಗೈಸ್, ಚುರುಮುರಿ ಬೇಕು ಅನ್ನೋದೇ ಯಾರೋ, ಕೇಳೋದೇ ಯಾರೋ. ಇಲ್ಲಿ ಫಸ್ಟ್ ಇಸ್ಕ ತಿನ್ನೋದಲ್ಲಿ ಇವನು ಎಕ್ಸ್ಪರ್ಟ್. ಇವನು ಫಸ್ಟ್ ಇಸ್ಕ ತಿನ್ಬಿಡ್ತಾನೆ. ಧರ್ಮಂಗೆ ಕೊಡ್ರು. ಧರ್ಮಂಗೆ ಹುಳಿ ಲೈನಲ್ಲಿ ಹಿಂಗೆ ಮಾವಿನಕಾಯಿ ಚುರುಮುರಿ ತಿನ್ಕೊಂಡು ಹೋಗ್ತದೆ. ಹೋಗ್ತಾ ಇದ್ದೆ. ಇನ್ನೇನು ಬಂದು ಆನ್ ದಿ ವೇ ಇದ್ದೀವಿ. ಇನ್ನೊಂದು 1 hour ಆಗ್ಬೋದು ದರ್ಶನಕ್ಕೆ ಅಂದ್ಕೊಂಡಿದ್ದೀವಿ. 1 hour ಆಗುತ್ತೆ ಅಂತ. ನೋಡುವ ಇನ್ನೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೋಗ್ತಾ ಐತೆ ಲೈನಲ್ಲಿ. ಸ್ಪಾನ್ಸರರ್ಗೆ ಕೊಟ್ಟಿಲ್ಲ ನೀನು. ಸ್ಪಾನ್ಸರರ್ಗೆ ಚೂರು ಕೊಡ್ತಿದ್ಯಾ ಪಪ್ಪ. ಮಧ್ಯ ಈ ಥರ ನೀರು ವ್ಯವಸ್ಥೆ ಎಲ್ಲ ಮಾಡೋರೆ. ಫಸ್ಟ್ ವೀಕ್ ಈ ಥರ ಎಲ್ಲ ಇರಲಿಲ್ಲ. ಬ್ಯಾಚ್ ವೈಸ್ ಎಲ್ಲ ಬಿಡ್ತಿರ್ಲಿಲ್ಲ, ಗುಂಪಲ್ಲಿ ಬಿಡ್ತಿದ್ರು. ಈ ವಾರ ಚೆನ್ನಾಗಿ ಕಂಟ್ರೋಲ್ ಮಾಡೋರೆ ಜನನ ಬ್ಯಾಚ್ ಬಿಟ್ಟು. ನಮ್ಮ ಹಿಂದೆ ಯಾರೂ ಇಲ್ಲ, ನಾವೇ ಲಾಸ್ಟು. ಅಲ್ಲಿ ನೋಡಿ ಯಾವ ಥರ ಓಡ್ಬರ್ತವ್ರೆ. ಅಣ್ಣ ಗೇಟ್ ಬಿಟ್ರು ಅಂದ್ಬಿಟ್ಟು. ಆದರೆ ಎಲ್ಲಿಗೂ ಬಿಡೋಲ್ಲ, ಅಲ್ಲೇ ಲಾಸ್ಟು. ಅಲ್ಲಿಂದ ಒಂದು ಅರ್ಧ ಗಂಟೆ ಕಾಯಬೇಕು. ಅಲ್ಲಿ ಬಂದು ಸ್ಟಾಪ್ ಆಯ್ತಾರೆ. ನಾವು ಮೂವ್ ಆದಮೇಲೆ ಇನ್ನೂ ಅಷ್ಟು ಜನ ಅವರೇ. ಈಗ ಅಲ್ಲೊಂದು ಬ್ಯಾಚ್ ಬಂದು ಸ್ಟಾಪ್ ಆಗೈತೆ. ಈಗ ಇಲ್ಲೊಂದು ಬ್ಯಾಚ್ ಸ್ಟಾಪ್ ಮಾಡೋರೆ. ಹಂಗೆ ಒಂದೊಂದು ಬ್ಯಾಚ್ ಬಿಡ್ತಾವ್ರೆ. ಹೋಗ್ತಾ ಇದ್ದೀವಿ ನಾವು. ಅದೃಷ್ಟ ಅಂತ ವರಮಹಾಲಕ್ಷ್ಮಿ ಪುತ್ರ ಒಂದು ಪ್ಯಾಕೆಟಲ್ಲಿ ಬರೀ ಗೋಡಂಬಿ ದ್ರಾಕ್ಷಿನೇ ತುಂಬ್ಕೊಬಿಟ್ಟೈತೆ. ಒಂದೇ ಒಂದು ಒಣಕರ್ಜ್ರ. ನಂಗೆ ಕೊಡೋದು ಗೋಡಂಬಿ ಕೊಡು. ಇವನು ಕೊಡು, ಗೋಡಂಬಿ ಕೊಡು. ನಿಮ್ಮ ಕಾಸೆ ಬಿಟ್ಟು ತಿನ್ನೋದೇ ಬೇಡ. ಏಯ್ ಬಾರೋ, ನಮ್ಮದೇ ಲಾಸ್ಟು. ಯಾರು ಹೋಯ್ತಾ ಇದೀವಿ ಆರಾಮಾಗಿ. ಚೆನ್ನಾಗಿ ಸಿಕ್ಕೈತೆ ಮಾತ್ರ. ನಾನು ಇಷ್ಟ ಬರಬೇಕು ಮಗ ದ್ರಾಕ್ಷಿನ ಕೊಟ್ಟವನ. ಹಾಂ ಇಲ್ಲೇ ಜಗಳ ನೋಡಿ ಗೈಸ್. ಒಳ್ಳೆ ಕಂಟೆಂಟ್ ಇಲ್ಲ ನೋಡಿ. ಎಮರ್ಜೆನ್ಸಿ ಅಂತ ಯಾರೋ ಬಿದೋಗ್ಬಿಟ್ಟವ್ರು ಇಲ್ಲಿ ರಶ್ ಆಗಿ. ಕ್ಯೂ
ಎಮರ್ಜೆನ್ಸಿ ನೋಡಿ ಗಾಯ್ಸ್, ಹುಷಾರಿಲ್ಲದವರು, ವಯಸ್ಸಾದವರು, ಚಿಕ್ಕ ಮಕ್ಕಳು ಆದಷ್ಟು ಬರೋಕ್ಕೆ ಹೋಗಬೇಡಿ ನೋಡಿ, ಎಮರ್ಜೆನ್ಸಿ ಆಗೈತೆ. ಸೊ ಅದೇ ವಯಸ್ಸಾದವರು, ಮಕ್ಕಳು ಗಿಕ್ಕಳು, ಚಿಕ್ಕವರು ಯಾರನ್ನೂ ಕರ್ಕೊಂಡು ಬರಬೇಡಿ. ಈ ಥರ ರಶಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಮನೇಲಿ ಇರಿ, ಫ್ರೀ ಟೈಮ್ ಇದ್ದಾಗ ಬನ್ನಿ. ವಯಸ್ಸಾದವರೆಲ್ಲ ಬರೋಕ್ಕೆ ಹೋಗಬೇಡಿ, ನೋಡ್ಕೊಂಡು ಬನ್ನಿ. ಒಟ್ಟಿನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ನಾರ್ಮಲ್ ಡೇಸಲ್ಲಿ ಬನ್ನಿ. ವೀಕ್ ಡೇಸಲ್ಲಿ ಬರೋಕ್ಕೆ ಹೋಗಬೇಡಿ. ಈ ಥರ ಆಗುತ್ತೆ ಪ್ರಾಬ್ಲಮ್ಮು. ಕರ್ಕೊಂಡು ಹೋಗ್ತಾರೆ ವಾಪಸ್ಸು. ತಳ್ಳಾಟ, ನೂಕಾಟ, ಗಾಳಿ ಆಡಲ್ಲ, ಏನಿಲ್ಲ ಅದಕ್ಕೆ. ಸೊ ಆದಷ್ಟು ವಯಸ್ಸಾದವರು, ಚಿಕ್ಕ ಮಕ್ಕಳು, ಪೇಷಂಟ್ಗಳು ಯಾರು ಬರೋಕ್ಕೆ ಹೋಗಬೇಡಿ. ಎಲ್ಲ ಕೊಡಲಿಲ್ಲ ನಿಂಗೆ ಎರಡು ಕೊಟ್ಟಿದ್ದೀನಿ ನೋಡು, ಬಾಯಿ ತುಂಬ ಕೊಟ್ಟಿದ್ದೀನಿ, ನಾನು ಕೊಟ್ಟಿದ್ದೀನಿ, ಬಾಯಿ ತುಂಬ ಏನು ಕೊಟ್ಟಿದ್ದೀನಿ. ಅಯ್ಯೋ ಅವನ್ನೆಲ್ಲ ಮಿಕ್ಸ್ ಆಗೋಯ್ತು ಕಣ, ಜೋಬ್ ಹಿಡ್ಕಿರ್ಕೊಂಡು ಸರಿ. ನಾವು ನಿನ್ನ ಪ್ಯಾಕೆಟ್ದ ಇವ್ನಿಗೆ ಹಾಕ್ಬಿಡೋರು ಕಣ. ಇಲ್ಲ ಬಿಡು ಹಂಗೆ ನೋಡ್ಲ ಗೈಸ್, ಕಂಪೇರ್ ಮಾಡ್ತಾವನೆ ಇಲ್ಲಿ ಪ್ರಸಾದನ. ಅದು ಇಚ್ಚರಾಗೈತೆ ಯಾವ್ದ್ರಲ್ಲಿ ಕಲ್ಸಕ್ರೆ ಐತೆ, ಯಾವ್ದ್ರಲ್ಲಿ ಗೋಡಂಬಿ ಐತೆ ಅಂತ ಕಂಪೇರ್ ಮಾಡ್ತಾವನೆ. ಒಂದೈತೆ ಅಂತ ನೋಡ್ಕೊಂಡು ಕಂಪೇರ್ ಮಾಡ್ತಾವನೆ. ಹ್ಞೂ ಪ್ರಸಾದನೇ ಅದು, ಇನ್ನೇನದು ಪ್ರಸಾದನೇ, ಪ್ರಸಾದ ಅದು ಎರಡು ಆ ಥರ ಒಟ್ಟಿನಲ್ಲ ನಿಮಗೆ. ಹಾಂ ಕೊಡು, ನಾವು ತಿಂದಿಲ್ಲ ಕೊಡು. ಓಹೋ ಜತ್ರಿ ನೀನು ಅಣ್ಣ, ಇಷ್ಟು ದಿವಸ ಎಲ್ಲಿದ್ದಣ್ಣ ನೀನು? ಓಪನ್ ಮಾಡ. ಅದರಲ್ಲಿ ಏನೈತೆ ಇನ್ನೂ ಐತೆ. ಲೈನ್ ಸ್ಟ್ರೈಟ್ ಹೋದರೆ ಇನ್ನು ದೇವಸ್ಥಾನ. ಒಂದು 1 hour ಆಗುತ್ತೆ. ಲೆಟ್ಸ್ ಗೋ. ಅಣ್ಣನು ಬ್ಲಾಗ್ ಮಾಡ್ತಾ ನಿಂತವನೆ. ಹೋಗುವ. ಲೈನ್ ಬಿಟ್ಟಿಲ್ಲ ಇನ್ನು. ಇಲ್ಲ ಬಿಟ್ರು ಲೈನ್ ಲೈನಲ್ಲಿ ಕ್ವಾಟ್ಲೆ ಮಾಡ್ತಾವ್ರೆ. ಯಾಕೋ ನಮ್ಮ ಹುಡುಗ ಮೈಕ್ ಇಟ್ಕೊಂಡೆ ಹೊಟ್ಟಾಗ್ಬಿಟ್ಟವನೆ. ವಾ ಅವ್ನು ನಾಚ್ಕೊಳ್ತಾವನೆ, ಮಾತಾಡು. ವಾ 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 ಒಂದು ನಿಮಿಷ, ಎಲ್ರಿಗೂ ಒಂದು ಕ್ವಶನ್. ಒಂದು ಹಿಡ್ಕೊಂಡ್ರೆ ಎರಡು ಆಡುತ್ತೆ ಏನು? ವಾ ವಾ ಏನ್ರು ವಾ, ನಮ್ಮ ಹುಡುಗ ಒಳ್ಳೆ ಖುಷಿ ಕೇಳಿ. ಬಿಡ್ತು ನೋಡ್ರ, ಬಿಡ್ತು ಆಯ್ತು. ಇವಾಗ ಟೈಮು 7 ಅಲ್ಲ 6:30 ಅಲ್ವಾ? 6:25 ಆಗೈತೆ. ಇನ್ನು 1 hour ದರ್ಶನ ಆಗುತ್ತೆ. ಇನ್ನೂ 1 hour ಆಯ್ತದೆ ಪಕ್ಕ. ಇನ್ನೇನು ದೇವಸ್ಥಾನದ ಹತ್ರ ಇದೆ, ಎಂಟ್ರೆನ್ಸ್ ಹತ್ರ 1 hour ಪಕ್ಕ ದರ್ಶನ ಆಗುತ್ತೆ. 11:50 ಅಂತ ಒಂದು ಗಡಿಯಾರದಲ್ಲಿ 4:45. ಇವನದಿನ ಸೂಪರ್. 4:46 ನಾವು ಬಂದಿದ್ದ ಟೈಮ್ ತೋರಿಸ್ತಾನೆ ಇವನು. ಅದೊಂದು ಕರೆಕ್ಟ್ ಟೈಮ್ ತೋರಿಸ್ತಾನೆ ಇವನು. ನೆನ್ನೆ ನಾವು ಪ್ಲ್ಯಾನ್ ಮಾಡಿ ಟೈಮ್ ತೋರಿಸ್ತಾವನೆ. ಕರೆಕ್ಟು. ಹೊಟ್ಟೆ ನೋವು ಬರ್ತದೆ ಅಂತ ಈಗಲೇ ಹಾಕೋರು ಹೊಟ್ಟೆ ನೋವು ಬರ್ತದೆ. ವಿಡಿಯೋ ಮಾಡಿ ಬ್ಲಾಗ್ ಮಾಡಿ 1 ವಾರ ಆದಮೇಲೆ ಹಾಕೋದು, ತಿಂದಿದ್ದೆಲ್ಲ ಹೋದ್ಮೇಲೆ ಹಾಕೋದು. ಅದನ್ನ ಎಷ್ಟು ಒಂದು ವಾರ ಗೈಸ್ ಫೈನಲಿ ಬಂದು ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಓಕೆ ಬಿಟ್ಟ ತಕ್ಷಣ ಹೋಗ್ತಾ ಇರೋದೆ. ದೇವಸ್ಥಾನ ಹತ್ರ ಬಂದು ಟೈಮ್ ಈಗ 7 ಗಂಟೆ ಆಗೈತೆ. ಇಲ್ಲ ಲೈನಲ್ಲಿ ನಿಂತಿದ್ದೀವಿ. ಶಿಸ್ತಾಗಿ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗಲೂ ಇಷ್ಟೊತ್ತೇ ಆಗಿತ್ತು, ಇವಾಗಲೂ ಇಷ್ಟೊತ್ತೇ ಆಗೈತೆ. ಹೋಗೋದೇನೇನು ಹೋಗಿ ದೇವ್ರ ದರ್ಶನ ಮಾಡೋದೇ ಗಾಯ್ಸ್. ಫ್ರೀಯಾಗಿ ಹೋಗ್ತಾ ಇದ್ದೀವಿ. ಲೈನಲ್ಲಿ ಅಷ್ಟೊಂದೇನು ಇಕ್ಕಟ್ಟು ಅನ್ನಿಸ್ಲಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲೇ ದೇವಸ್ಥಾನ ಕಾಣಿಸ್ತೈತೆ. ಹೊರಟು ಒಳಗೆ ಹೋಗ್ತಾ ಇದ್ದೀವಿ. ನೋಡುವ, ಒಳಗೆಲ್ಲ ವಿಡಿಯೋ ಮಾಡೋಂಗಿಲ್ಲ. ಗಾಯ್ಸ್ ಫೈನಲಿ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಹೊರಡ್ತಾ ಇದ್ದೀವಿ ಒಳಗೆ. ಸದ್ಯೇನೆ ಹೋಗ್ತದೆ. ಬಿಡ್ತಾಯಿಲ್ಲ ನಡ್ರು ಅಂತವ್ರೆ. ಲಾಸ್ಟ್ ಟೈಮ್ ಸ್ವಲ್ಪ ತಾರು ನಿಂತಿದೆ, ಈ ಟೈಮ್ ಇದು ಬಿಡ್ತಾಯಿಲ್ಲ.
ಬಂದು ಇನ್ನು ಒಳಗೋಗಿ ದರ್ಶನ ಮಾಡಬೇಕು. ಇನ್ನು ಒಳಗೆಲ್ಲ ವಿಡಿಯೋ ಮಾಡೋಂಗಿಲ್ಲ, ಬೇಗ ಬೇಗ ಹೊರಡಬೇಕು ಗಾಯ್ಸ್. ಇನ್ನು ಸೀದಾ ಗರ್ಭಗುಡಿ ಹತ್ರ ಹೋಗ್ತಿರೋದೆ. ಅಲಂಕಾರ ಎಲ್ಲ ಸಕ್ಕತ್ತಾಗಿ ಮಾಡೋರೆ ಗಾಯ್ಸ್. ನೀವು ಬನ್ನಿ, ಇನ್ನೊಂದು ವಾರ ಐತೆ. ಲಾಸ್ಟ್ ವೀಕ್ ಇದು 3ನೇ ವೀಕ್ ನಾವು ಬಂದಿರೋದು. ಈ ಕಡೆ ಗಣಪತಿ ಬಂದ ಆಂಟಿ ನಮ್ಮನೆ ನೋಡೋದಿದ್ದೀರಾ? ಇಷ್ಟೊತ್ತು ಗಂಟೆ ನಾವು ಬೇಕಿದ್ದು, ಇವಾಗ ನೋಡಿ ನೋಡಿದ್ದೀರಾ. ವಿಡಿಯೋಸ್ ಎಲ್ಲ ಮಾಡೋಂಗಿಲ್ಲ ಅಂತವ್ರೆ, ಬೇಡ ಗಾಯ್ಸ್. ಹೋಗ್ತಾ ಇದ್ದೀವಿ ಗಾಯ್ಸ್. ಒಳಗೆ ಫೋನ್ ಅಲೋ ಇಲ್ಲ. ಇನ್ನು ದರ್ಶನ ಮಾಡ್ಕೊಂಡು ಸಿಗ್ತೀನಿ ಗಾಯ್ಸ್. ದರ್ಶನ ಮಾಡ್ಕೊಂಡು ಈಚೆ ಒಂದು ಒಳಗಂತೂ ವಿಡಿಯೋ ಮಾಡೋಂಗಿಲ್ಲ. ನೋಡಿ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ಫೋಟೋ ತೆಗಿಬೇಡಿ ಅಂತವ್ರೆ ಅವಾಗಲಿಂದ. ಇಲ್ಲಿ ಫೋಟೋ ತಗೊಳಕ್ಕೂ ಬಿಡ್ತಾ ಇಲ್ಲ. ದರ್ಶನ ಮಾಡ್ಕೊಂಡು ಈಚೆ ಬಂದಿದ್ದೀವಿ. ಎಲ್ಲೂ ನಿಂತ್ಕೊಳಕ್ಕೆ ಬಿಡ್ತಾ ಇಲ್ಲ. ಚಮ್ಮಣ್ಣಮ್ಮ ಕಾಪಾಡಮ್ಮ, ಎಲ್ರಿಗೂ ಒಳ್ಳೇದು ಮಾಡವ. ನಮ್ಮ ವೀಡಿಯೋ ನೋಡ್ತಾ ಇರೋರ್ಗೂ ಒಳ್ಳೇದು ಮಾಡೋ, ಎಲ್ರಿಗೂ ಒಳ್ಳೇದು ಮಾಡ್ತಾಯಿ ಕಾಪಾಡಮ್ಮ. 7 ಗಂಟೆ 7 ಕಾಲಾಗಿದೆ. ದರ್ಶನ ಮಾಡ್ಕೊಂಡು ಈಗ ಈಚೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲೂ ಫೋನ್ ತೆಗಿಯೋಕೆ ಬಿಡ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ದರ್ಶನ ಮಾಡ್ಕೊಂಡು ಈಚೆ ಬಂದಿದ್ದೀವಿ. ಆದರೂ ಮಾತ್ರ ಕೆಲಸ ಮಾಡ್ತಾರಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರೆ. ತಾಯಿ ಕಾಪಾಡಮ್ಮ. ಫೈನಲ್ಲಿ ದರ್ಶನ ಮಾಡ್ಕೊಂಡು ಈಚೆಗೆ ಬಂದಿದ್ದೀವಿ ಗಾಯ್ಸ್. ದರ್ಶನ ಮಾತ್ರ ಸಕ್ಕತ್ತಾಗೈತೆ. ತುಂಬ ಹತ್ರದಿಂದ ನೋಡ್ಕೊಂಡು ಬಂದಿದ್ದೀವಿ. ನಿಮ್ಗೊಂದು ವೀಡಿಯೋ ಕ್ಲಿಪ್ ಹಾಕ್ತೀನಿ, ಅದ್ರಲ್ಲಿ ನೋಡ್ಕೊಂಬಿಡಿ. ಈ ವಾರ ಯಾವ ರೀತಿ ಅಲಂಕಾರ ಮಾಡಿದ್ರು ದೇವ್ರನ್ನ ಅಲ್ಲೇ ವಿಡಿಯೋದಲ್ಲಿ ನೋಡ್ಕೊಂಬಿಡಿ ಗಾಯ್ಸ್. ವೀಡಿಯೋ ಮಾಡೋಂಗಿಲ್ಲ ಒಳಗೆಲ್ಲ. ಈಚೆ ಕಡೆ ಬಂದಿದ್ದೀವಿ. ಇನ್ನೊಬ್ಬ ಬರಬೇಕು, ಅವನಿಗಾಗಿ ವೆಯ್ಟಿಂಗು. ಇಲ್ಲಿ ಶಿಷ್ಯ ಜೋಳ ತಿಂತವನೆ, ಅಲ್ಲೊಬ್ಬ ತಿಂತವನೆ, ಇಲ್ಲೊಬ್ಬ ಫೋನಲ್ಲಿ ಬ್ಯುಸಿ ಆಗೋನೆ. ನಾನು ಜೋಳ ತಗೊಂಡಿದ್ದೀನಿ, ತಿಂತಾಯಿದ್ದೀನಿ. ಇನ್ನೊಬ್ಬ ಬರಬೇಕು, ಅವನು ಕಾಯ್ತಾ ಇದ್ದೀವಿ. ಅವ್ನು ಬರ್ತಾ ಇದ್ದಂಗೆ ಇಲ್ಲಿಂದ ಸೀದಾ ಹೊರಡದೆ. ಅವ್ನು ಒಳಗಡೆ ಸ್ವಲ್ಪ ಲಾಕಾದ. ಇನ್ನೊಂದ್ಸತಿ ನೋಡ್ಕೊಂಬತ್ತೀನಿ ಅಂದ್ಬಿಟ್ಟು ಇರಲಿ ಅಂದ್ಬಿಟ್ಟು ನಾವೆಲ್ಲ ಈಚೆ ಬಂದು ಎಲ್ಲ ಕಳಿಸ್ತವ್ರೆ. ಮೋಸ್ಟ್ಲಿ ಅವನು ಈ ಲೈನಲ್ಲೇ ಬರ್ಬೋದು. ಇಲ್ಲಿಂದ ಸೀದಾ ಹೊರಡದೆ ಗಾಯ್ಸ್. ಇವಾಗ ಹೋಗ್ತಾ ಇನ್ನೇನಾಗುತ್ತೆ ಎಲ್ಲ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ಗಾಯ್ಸ್. ಮತ್ತೆ ಮುಂದೆ ಸಿಗದ 2000 ಗಾಯ್ಸ್. ಇಲ್ಲೇ ಹಾಕೋರು ನೋಡಿ, 2000 ರೂಪಾಯಿದು ಬಸ್ ನಿಲ್ದಾಣ ಅಂತ. ಇಲ್ಲೇ 2000 ಬಸ್ ನಿಲ್ದಾಣ ನೋಡಿ. ಇದೇ ಇರಾವತ ಬಸ್ಸಲ್ಲಿ ಸೇಫಾಗಿ ಕರ್ಕೊಬರ್ತಾರೆ. 2000 ಕೊಟ್ಟರೆ ಯಾವ ಥರ ರಾಜು ಮರ್ಯಾದೆ ಕೊಡ್ತಾರೆ ಅಂತ ಹೋಗ್ತಾ ಇದ್ದೀವಿ ಗಾಯ್ಸ್. ಈಗ ನಾವು ಉಚಿತ ಬಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಮಹಿಷಾಸುರ ದರ್ಶನ ಮಾಡ್ಕೊಂಡು ಇನ್ನು ಸೀದಾ ಇಲ್ಲಿಂದ ಹೊರಡ್ತಾ ಇರೋದೆ ಗಾಯ್ಸ್. ನಾನು ನಿಮಗೆ ಇನ್ನು ಹೆಲಿಪ್ಯಾಡ್ ಹತ್ರ ಸಿಗ್ತೀನಿ. ಬಸ್ ಸ್ಟ್ಯಾಂಡ್ ಹತ್ರ ಎಷ್ಟು ಜನ ಅವ್ರು ಏನೋ ಗೊತ್ತಿಲ್ಲ, ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಇನ್ನು ಸೀದಾ ನಾನು ನಿಮಗೆ ಹೆಲಿಪ್ಯಾಡ್ ಹತ್ರ ಸಿಗ್ತೀನಿ ಗಾಯ್ಸ್. ಫೈನಲಿ ಬಸ್ ಹತ್ಕೊಂಡು ಬಂದು ಕೆಳಗಡೆ ಬಂದೋ ಗಾಯ್ಸ್. ಆ ಕಡೆ ಬಿಡ್ತಾ ಇಲ್ಲ, ಮೋಸ್ಟ್ಲಿ ಕ್ಲೋಸ್ ಅನಿಸುತ್ತೆ. ಜನ ಎಂಡ್ ಅನಿಸುತ್ತೆ. ಯಾರನ್ನೂ ಬಿಡ್ತಾ ಇಲ್ಲ ಅನಿಸುತ್ತೆ ಕಣ. ಲಾಸ್ಟ್ ಅನಿಸುತ್ತೆ. ಯಾರನ್ನೂ ಬಿಡ್ತಾ ಇಲ್ಲ ಅನಿಸುತ್ತೆ. ಲಾಸ್ಟ್ ಅನಿಸುತ್ತೆ ಅದಕ್ಕೆ. ಕಳಿಸ್ತಾ ಇಲ್ವಾ ಅಲ್ಲಿ? ಅಲ್ಲೇ ಪೊಲೀಸ್ರು ಹೇಳ್ತಾ ಇಲ್ವಾ ಹೋಗಿ ಅಂತ? ಗಾಡಿ ಎಲ್ಲ ಐತೆ, ಬಾತ್ ಕೊಡ್ತಾವ್ರಿ ಇಲ್ಲಿ. ಬನ್ನಿ ಹೋದ ಅಲ್ಲ ಬಾತ್ ಕೊಡ. ಅಲ್ಲೆಲ್ಲ ಕೊಡ್ತಿದ್ರು, ಇಲ್ಲಿ ಬಾತೆ ಕೊಡ್ತಾ ಇದ್ ಗಾಯ್ಸ್. ಬಾತ್ ಕೊಡ್ತಾವ್ರೆ. ಹೋಗಿ ತಿನ್ನೋದ. ನೆಕ್ಸ್ಟು ಗಾಡಿ ಎತ್ಕೊಂಡು ಸೀದಾ ಹೊರಡವ. ಈಗ ಬಾತ್ ತಿನ್ಬೇಕು ಗಾಯ್ಸ್. ಬಾತ್ ತಿನ್ಕೊಂಡು ಮೇಲೆಲ್ಲೂ ಕೊಡಲಿಲ್ಲ, ಇಲ್ಲಿ ಕೊಡ್ತಾವ್ರೆ. ಹೋಗ್ತಾ ಇದೀವಿ, ಕೊಡ್ತಾವ್ರೆ. ಪ್ರಸಾದ ತಿನ್ಕೊಂಡು ಮತ್ತೆ ಸಿಗ್ತೀನಿ ಗಾಯ್ಸ್ ನಿಮಗೆ. ಸೊ ಗಾಯ್ಸ್, ಅಲ್ಲಿ ಪ್ರಸಾದ ತಿನ್ಕೊಂಡು ಈ ಕಡೆ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಈಗ ಕ್ಲೋಸ್ ಆಯಿತು. ಇನ್ನೇನು ಬೆಟ್ಟದ ಮೇಲೆ ಜನನ ಬಿಡೋಲ್ಲ, ಯಾಕಂದರೆ ಬಸ್ಸು ಅಲ್ಲೇ ಸ್ಟಾಪ್ ಮಾಡೋರೆ ಲಾಸ್ಟು. ಯಾರನ್ನೂ ಬಿಡ್ತಾ ಇಲ್ಲ. ಟೈಮ್ ಆಲ್ರೆಡಿ 8:45 9 ಗಂಟೆ ಆಗೈತೆ. ಇವಾಗ ಪಾರ್ಕಿಂಗ್ ಹತ್ರ ಇದ್ದೀವಿ. ಎಲ್ಲ ಅವರಿಬ್ಬರಲ್ಲ, ಅವರಿಬ್ಬರು ಅಲ್ಲಿ ಬಳಸ್ಕೊಂಡು ಬರ್ತಾವ್ರೆ. ಧರ್ಮಾನಂದ್ ಇಲ್ಲಿ ಸೀಟ್ ತೂತು. ಇಲ್ಲಿಂದ ಗಾಡಿ ಹತ್ಕೊಂಡು ಸೀದಾ ಹೊರಡ್ತಾ ಇರೋದೆ ಗಾಯ್ಸ್. ಜ್ಯೋತಿಷ್ಯ ಮಂದಿರ ಧರ್ಮ ಕೊಡು. ಲೆಟ್ಸ್ ಗೋ ಗಾಯ್ಸ್. ಇನ್ನೂ ಬೈಕ್ ಸುಮಾರು ಐತೆ. ಇನ್ನೂ ಎಷ್ಟು ಜನ ಇರ್ಬೋದು ಬೆಟ್ಟದ ಮೇಲೆ ಲೆಕ್ಕ ಹಾಕೊಳ್ಳಿ. ಇನ್ನು ಈ ಕಡೆ ಇಷ್ಟೊಂದು ಗಾಡಿ ಐತೆ, ಇನ್ನು ಆ ಕಡೆ ಗಾಡಿ ಐತೆ, ಇನ್ನು ಆ ಕಡೆ ಕಾರ್ ಐತೆ ಎಲ್ಲ. ಇನ್ನೂ ಈಚೆ ಕಡೆನೂ ತುಂಬ ಗಾಡಿ ಐತಿ. ಇನ್ನೂ ಬೇಜಾನ್ ಜನ ಅವರೇ ಒಳಗೆ. ಇನ್ನೂ ಅವರೆಲ್ಲ ಬರೋ ಗಂಟೆ ಒಂದು 10 ಗಂಟೆ ಆಗೇ ಆಗುತ್ತೆ ದರ್ಶನ ಎಲ್ಲ ಮಾಡ್ಕೊಂಡು. ಅದಕ್ಕೆ ಇಲ್ಲಿ ದರ್ಶನಕ್ಕೆ ಹೋಗೋರಿಗೆ ಕ್ಲೋಸ್ ಮಾಡಿದ್ರು. ಇನ್ನು ಇಲ್ಲ, ಇನ್ನು ಆ ಕಡೆಯಿಂದ ಬರೋರು ಅಷ್ಟೇ, ಈ ಕಡೆಯಿಂದ ಹೋಗೋರು ಇಲ್ಲ. ಲೆಟ್ಸ್ ಗೋ. ಇನ್ನೇನು ಗಾಯ್ಸ್, ನಾವು ಇನ್ನೇನು ಎಲ್ಲ ಮುಗೀತು ಬಂದಿದ್ದ ಕೆಲಸ.
ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಬಂದು ಈಗ ಸೀದಾ ಮನೆಗೆ ಹೋಗ್ತಾ ಇರೋದೆ. ಗಾಡಿನ ಎತ್ಕೊಂಡು ಹುಡುಗರೆಲ್ಲ ಬಂದರು, ಅಲ್ಲಿ ಪ್ರಸಾದ ತಿನ್ಕೊಂಡು ಇನ್ನು ಹೋಗ್ತಾ ಸಿಗ್ತೀನಿ ಗೈಸ್. ಗೈಸ್ ಫೈನಲಿ ಮನೆ ಹತ್ರ ಬಂದು ಇವನ್ ಗಾಡಿ ಪೆಟ್ರೋಲ್ ಖಾಲಿ, ಅವ್ನ ಗಾಡಿ ಎತ್ಕೊಂಡು ಬಂದು ಇವನು ನಮ್ಮ ಕಿರಣ ಸಿಕ್ಕಾಪಟ್ಟೆ ಕಷ್ಟಪಡ್ಕೊಂಡು ಟವ್ ಮಾಡ್ಕೊಂಡು ಬಂದ. ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಬಾಟ್ಲೆ ಎತ್ಕೊಪ್ಪ. ಹೋಗಿ ಸರಿ ಬಾಯ್ ಗಾಯ್ಸ್, ಎಲ್ಲ ಹೊರಡ್ತವ್ರೆ, ನಾವು ಹೊರಡ್ಬೇಕು. ಇವ್ನ ಗಾಡಿಗೆ ಪೆಟ್ರೋಲ್ ತಂದ್ಕೊಟ್ಬಿಟ್ಟು ಹೊರಡ್ತಾ ಇರೋದು. ಹೆಲ್ಮೆಟ್ ಇಸ್ಕೊಳ ನಿನ್ನ ರಕ್ಷಾ ಕವಚ ಇವಂದೇನಿಲ್ಲ, ಅವ್ನು ಇನ್ನೊಂಚೂರು ಜೋರಾಗಿ ಹೊಡಿಬೇಕಾಯ್ತು, ಹೊಡೆದೋಯ್ತಿತ್ತು, ಚೆನ್ನಾಗಿರ್ತಿತ್ತು. ಹಾಂ ಫೈಬರ್ದು. ಕರೆಂಟ್ ಇಲ್ಲ ರೋಡಲ್ಲಿ, ಏನಂದ್ರೆ ಏನೋ ಕಾಣಿಸ್ತಾನೆ ಇಲ್ಲ. ಸಾಕಾಗ್ಬತ್ತವನೇ ಕಿರಣ ಮಾತ್ರ. ಕಿರಣ ಬಾಯ್ ಎಲ್ಲ ಬಂದು ಮುಗಿಸ್ಕೊಂಡು ಈಗ ಎಲ್ಲ ಅವ್ರವ್ರ ಮನೆಗೆ ಹೋಯ್ತಾರೆ. ಏನಿಲ್ಲ ಬಾಯಲ್ಲ ಬಾಯ್ ಬಾಯ್ ಯಾಕೆ ಈಗಲೇ ಹೇಳ್ತೀಯಾ? ಇನ್ನೂ ಐತೆ, ಇನ್ನೂ ಅವ್ರವ್ರ ಮನೆಗೆ ಹೋಯ್ತವ್ರೆ. ಓ ಅಣ್ಣ ಸಿಕ್ಕಾಪಟ್ಟೆ ಡಯಟ್ ಅಲ್ಲವ್ರೆ. ನಾವು ನೋಡ್ದಾಗ್ಲಿಂದ ಯಾವಾಗ್ಲಿಂದ ಇಷ್ಟೇ ಅವನೇ ಡಯಟ್ ಅಲ್ಲವನಂತೆ. ಏನೋ ಒಂದು ಗೊತ್ತಿಲ್ಲ. ಪ್ಯಾಂಟ್ ಒಳಗಡೆ ಏನಾದ್ರು ಐತಾ ಇಲ್ವೋ ಅದೇ ಗೊತ್ತಿಲ್ಲ. ಹೋಗಿ ಒಂದು ಗಾಡಿಗೆ ಪೆಟ್ರೋಲ್ ತಂದು ಇನ್ನು ಮನೆ ಕಡೆ ಕಳಿಸ್ಬೇಕು. ನೆಕ್ಸ್ಟ್ ಆಮೇಲೆ ನಾವು ಮನೆಗೆ ಹೋಗ್ತಾ ಇರೋದೆ. ಸರಿ ಬಾಯ್ ಬಾಯ್ ಬಾಯ್. ಸರಿ ಆಯ್ತು ಹೊರಡಪ್ಪ ಬಾಯ್. ಸರಿ ಬಾಯ್. ಓ ಸ್ಟ್ಯಾಂಡ್ ಅಣ್ಣ, ಸೆನ್ಸಾರ್ ಗಾಡಿ ಅಣ್ಣೊಂದು ಸ್ಟಾರ್ಟ್ ಆಗಲ್ಲ, ಹನ್ನೊಂದು ಸ್ಟ್ಯಾಂಡ್ ತೆಗಿಲೆ ಸ್ಟ್ಯಾಂಡ್ ಆಗಲ್ಲ. ಸರಿ ಅಣ್ಣ ಮನಿ ಅಣ್ಣ, ಆಯ್ತು ಅಣ್ಣ ಬಾಯ್ 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 ಬಾಯ್. ಎಲ್ಲ ಹೊರಟ್ರು. ಈಗ ನಾವು ಹೊರಡ್ಬೇಕು, ಗಾಡಿಗೆ ಪೆಟ್ರೋಲ್ ತಂದು ಕೊಟ್ಬಿಟ್ಟು ನಾವೇ ಹೊರಡ್ಬೇಕು ಗಾಯ್ಸ್. ಟೈಮು 9:30 ಆಗೈತೆ. ಹೋಗುವ, ಲೆಟ್ಸ್ ಗೋ. ತೊಳ್ತಾರೆ ಇನ್ನೂ ತೊಳ್ಬಿಟ್ಟ ಯಾಕೆ ಒಳಗೆ ಗೈಸ್. ಕೊನೆಯದಾಗಿ ತಳ್ಕೊಂಡು ಬಂದು ಪೆಟ್ರೋಲ್ ಬಂಕ್ ಹತ್ರ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಇವರು ಆ ಕಡೆ ಹೊರಡ್ತಾರೆ. ನಾನು ಈಗ ಸೀದಾ ಮನೆಗೆ ಹೊರಡಬೇಕು. ಟೈಮು 9:30 ಆಗೈತೆ. ಮಳೆ ಬಂದು ನಿಂತೈತೆ ಈ ಕಡೆ. ನಾವು ಈ ಕಡೆ ಹೊರಟಾಗ ಈ ಕಡೆ ಶುರು ಆಗೈತೆ. ನಾವು ಆ ಕಡೆ ಬಂದ ಮೇಲೆ ಆ ಕಡೆ ಬರ್ತಿರ್ಬೋದೋ ಏನೋ ಗೊತ್ತಿಲ್ಲ. ನಂಗೆ ಮಳೆ ಎಲ್ಲೂ ಬರಲಿಲ್ಲ. ಈಗ ಐತೆ ಅಂತಾನೆ ಇಲ್ಲ ಅಂತಾನೆ ಗಾಡೀಲಿ ಪೆಟ್ರೋಲು, ಗಾಡಿನೇ ಸ್ಟಾರ್ಟ್ ಆಗಲಿಲ್ಲ ಒಟ್ಟಿನಲ್ಲಿ. ಅಲ್ಲಿಂದ ಟವ್ ಮಾಡ್ಕೊಂಡು ಬಂದು ಗಾಡಿನ ಪೆಟ್ರೋಲ್ ಹಾಕ್ಸಿ ಇನ್ನೇನು ಮನೆ ಕಡೆಗೆ ಹೊರಡೋದೆ ಗೈಸ್. ಮತ್ತು ನಾನು ನಿಮಗೆ ನಮ್ಮ ಮನೆ ಹತ್ರ ಸಿಗ್ತೀನಿ. ಫೈನಲಿ ಮನೆ ಹತ್ರ ಬಂದೆ ಗೈಸ್. ಟೈಮು 9:45 ಆಗೈತೆ. ನಾವು ಮಧ್ಯಾಹ್ನ ಮನೆ ಬಿಟ್ಟಿದ್ದು 2 ಗಂಟೆ, ಬರ್ತಾ ಇರೋದು 9:45ಗೆ. ಇನ್ನೇನಿಲ್ಲ ಗೈಸ್, ನಮ್ಮ ಹುಡುಗರನ್ನೆಲ್ಲ ಕಳಿಸಿ ನಾನು ಮನೆ ಹತ್ರ ಬಂದೆ. ಈಗ ಸೀದಾ ಬ್ಲಾಗ್ನ ಎಂಡ್ ಮಾಡ್ತಾ ಇರೋದೆ ಗೈಸ್. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹೋದರೆ ಇದೇ ಥರ ಕ್ವಾಟ್ಲೆ ಎಂಜಾಯ್ಮೆಂಟ್ ಮಾಡ್ಕೊಂಡಿರ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ನಮ್ಮ ವಿಡಿಯೋದಲ್ಲಿ ನಾವು ನಮ್ಮ ಫ್ರೆಂಡ್ಸ್ಗಳ ಜೊತೆ ಯಾವ್ಯಾವ ರೀತಿ ಕ್ವಾಟ್ಲೆ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗೈಸ್. ಮತ್ತು ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹೋದಾಗ ಯಾವ್ಯಾವ ರೀತಿ ಕ್ವಾಟ್ಲೆ ಮಾಡ್ತೀರಾ ಅದನ್ನೆಲ್ಲ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಇನ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ ಗೈಸ್. ಮತ್ತು ನಮ್ಮ ಚಾನಲ್ನ ಇನ್ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಎಲ್ಲ ಕಡೆ ಫಾಲೋ ಮಾಡಿರಿ ಗೈಸ್ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತು ವೀಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು, ನಾವು ಎಷ್ಟು ದಿವಸ ಬದುಕಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಇರೋ ದಿವಸ ಎಲ್ಲರ ಜೊತೆ ಎಂಜಾಯ್ ಮಾಡಿಕೊಂಡು ಮಸ್ತ್ ಮಜಾ ಮಾಡಿಕೊಂಡು ಇರೋ ದಿವಸ ಜಾಲಿ ಮಾಡ್ಕೊಂಡಿಡ್ರಿ ಗಾಯ್ಸ್. ಹಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದ ಗಾಯ್ಸ್. ಬಾಯ್.